गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಧಾರ್ಮಿಕ ವಿಷಯಗಳನ್ನು ತಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜುಲೈ ತಿಂಗಳ ಪ್ರಮುಖವಾದ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಜುಲೈ 1ನೇ ತಾರೀಕು ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಚಂದ್ರ ಧನುಸ್ ರಾಶಿಯಲ್ಲಿ ಇದ್ದಾರೆ. ಇನ್ನು ಕುಜ ಬಂದುಬಿಟ್ಟು ವೃಷಭ ರಾಶಿಯಲ್ಲಿ, ರವಿ ಮಿಥುನ ರಾಶಿಯಲ್ಲಿ, ಒಂದೇ ರಾಶಿಯಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಸೊ ಅದು ಕರ್ಕಾಟಕ ರಾಶಿ. ಇನ್ನು ಅದೇ ರೀತಿಯಾಗಿ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಶುಕ್ರ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಶುಕ್ರ ಬಂದುಬಿಟ್ಟು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಇನ್ನು ಜುಲೈ 7ಕ್ಕೆ ಬುಧ ಹಿಮ್ಮುಖ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪುನಃ ಹಿಮ್ಮುಖ ಚಲನೆ ಇದೆ, ಮಿಥುನ ರಾಶಿಯಾಗೆ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಜುಲೈ 14ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತೆ. ಸೊ ಸೂರ್ಯ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ವಿಶೇಷ ರೀತಿಯಲ್ಲಿ ಇರುತ್ತೆ. ಸೊ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ 14ನೇ ತಾರೀಕು ಬರುವಂಥವ್ರಾಗ್ತಾರೆ. ಸೊ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ಅಂತಲೂ ಕರಿಬಹುದು. ಇನ್ನು ಜುಲೈ 24ನೇ ತಾರೀಕಿಗೆ ಮತ್ತೆ ಬುಧ ನೇರವಾಗಿ ಸ್ಥಾನವನ್ನು ಅವರು ಚಲನೆ ಮಾಡುವಂಥವ್ರು ಆಗ್ತಾರೆ. ಸೊ ಈಗ ವಕ್ರ ಇರುತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ, ಬಟ್ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಫಲಗಳು ಬೇರೆ ರೀತಿಯಲ್ಲಿರುತ್ತೆ. 24ನೇ ತಾರೀಕಿನಿಂದ ನೇರವಾಗಿ ಅವರು ಸಂಚಾರವನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಮೊದಲನೆಯದು ಯೋಗಿನಿ ಏಕಾದಶಿ ಜುಲೈ 10ನೇ ತಾರೀಕು ಇದೆ. ಅದೇ ನಂತರ ಮುಗಿದ ನಂತರ 14ನೇ ತಾರೀಕು ಅಮಾವಾಸ್ಯೆ ಇದೆ. ಇದೇ ಒಂದು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 13ನೇ ತಾರೀಕು ಸಾಯಂಕಾಲ 6:43 ಅಮಾವಾಸ್ಯೆ ಬರುತ್ತೆ. 14ನೇ ತಾರೀಕು ಪೂರ್ಣವಾಗಿ ಅಮಾವಾಸ್ಯೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಜಗನ್ನಾಥ ರಥಯಾತ್ರೆ ಜುಲೈ 16ನೇ ತಾರೀಕು ಆಗುತ್ತೆ. ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ಒಂದು ದಿನದಲ್ಲೇ ಈ ಪುರಿ ಜಗನ್ನಾಥ ರಥೋತ್ಸವ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದನ್ನು ಜುಲೈ 25ನೇ ತಾರೀಕು ಬರುವಂಥದ್ದಾಗುತ್ತೆ. ಇನ್ನು ಹುಣ್ಣಿಮೆ 29ನೇ ತಾರೀಕು ಬರುತ್ತೆ. ಅದನ್ನು ಗುರು ಪೂರ್ಣಿಮಾ ಹುಣ್ಣಿಮೆ ಅಂತಲೂ ಕರೆಯುತ್ತೆ, ವೇದವ್ಯಾಸ ಹುಣ್ಣಿಮೆ ಅಂತಲೂ ಕರೆಯಲಾಗುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಗ್ರಹಗಳ ವಿಚಾರಗಳನುಗುಣವಾಗಿ ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಇವೆಲ್ಲವೂ ಒಳಗೊಂಡಂತೆ ಇನ್ನು ಜಾತಕ ವಿಮರ್ಶೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಇನ್ನಿತರ ಶುಭ ಕಾರ್ಯಗಳಿಗೆ, ವಾಸ್ತು ಸಲಹೆ ಸೂಚನೆಗಳಿಗೆ, ಏನಾದರೂ ಸಂದೇಹ ಸಲಹೆ ಸೂಚನೆಗಳು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಏನಾದರೂ ತಿಳಿದುಕೊಳ್ಳೋದಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ.
ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಅನುಕೂಲಕರವಾಗಿರೋದೇನು, ಅನಾನುಕೂಲಕರವಾಗಿರೋದೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ನಿಮ್ಮ ವಿಚಾರಗಳು ಏನಿದೆ, ಥಿಂಕಿಂಗ್ ಅಂತೀವಲ್ಲ, ಅದು ಬದಲಾವಣೆ ಆಗುವಂಥದ್ದಾಗತ್ತೆ. ಎರಡನೇದ್ದು, ಹೊಸ ಮಾರ್ಗವನ್ನು ಹುಡ್ಕೊಳ್ತೀರಾ. ಅಂದರೆ ಹಳೆಯದನ್ನು ಪ್ರಯತ್ನ ಮಾಡಿ ಮಾಡಿ ತುಂಬ ಬೇಜಾರಾಗಿಬಿಟ್ಟಿತ್ತು. ಈಗ ಅದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ಏನೋ ಬೇರೆ ಒಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದಾಗತ್ತೆ. ಮೂರನೇದ್ದು, ನಿಮಗೆ ಎಷ್ಟೇ ಅನುಕೂಲಕರವಿರಲಿ ಅನಾನುಕೂಲವಾಗಿರಲಿ ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡಿ ಮುಂದೆ ಹೋಗೋದನ್ನು ಕಲಿತೀರ. ಅದು ಪ್ಲಸ್ ಪಾಯಿಂಟ್ ತುಲಾರಾಶಿಯವರಿಗೆ ಈ ತಿಂಗಳು. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ, ಸ್ವಲ್ಪ ಅನಗತ್ಯವಾದ ಖರ್ಚುಗಳು ಏನಿದೆಯೋ ಅದಕ್ಕೆ ಕಡಿವಾಣ ಹಾಕಲು ತುಲಾರಾಶಿಯವರು ಪ್ರಯತ್ನ ಮಾಡ್ತೀರ. ಸೊ ಇದನ್ನು ಒಂದೊಂದಾಗಿ ಈ ಒಂದು ತಿಂಗಳು ಇವೆಲ್ಲ ಯಾವ ರೀತಿ ನಮಗೆ ಅನುಕೂಲಕರ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದು ಆರ್ಥಿಕವಾಗಿ ಬರೋದಾದರೆ ಅಭಿವೃದ್ಧಿ ಇದೆ. ಆರ್ಥಿಕಕ್ಕೆ ಏನೆಲ್ಲ ನೀವು ಕೆಲಸ ಕೈಕಾರ್ಯಗಳನ್ನು ಕೈಗೊಳ್ತೀರೋ ಅದಕ್ಕೆಲ್ಲವೂ ನಿಮಗೆ ಅನುಕೂಲಕರವಾಗಿ ಕಂಡು ಬರುವಂಥದ್ದಾಗತ್ತೆ. ಮತ್ತು ಈ ಸಮಯದಲ್ಲಿ ತುಲಾರಾಶಿಯವರಿಗೆ ನಿಮ್ಮ ಒಂದು ಕುಟುಂಬ ಸದಸ್ಯರ ಸಹಕಾರ ತುಂಬ ಅನುಕೂಲಕರವಾಗಿದೆ ಈ ಆರ್ಥಿಕ ವಿಷಯಕ್ಕೆ. ಅಂದರೆ ಅವರು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ನಿಮಗೆ ಸಹಾಯ ಮಾಡುವಂಥವ್ರು ಆಗ್ತಾರೆ ಮತ್ತು ಮಾರ್ಗದರ್ಶನ ಮಾಡುವಂಥವ್ರು ಆಗ್ತಾರೆ. ಅಂದರೆ ದುಂದು ವೆಚ್ಚ ಏನಾದರೂ ಮಾಡ್ತಾಯಿದ್ರೆ ಒಂದು ತಂದೆ ತಾಯಿ ಆಗಿರ್ಬೋದು ಅಥವಾ ಹಿರಿಯ ಸದಸ್ಯರಾಗಿರ್ಬೋದು ಒಂದು ಸ್ವಲ್ಪ ಮನದಟ್ಟು ಮಾಡುವ ರೀತಿಯಲ್ಲಿ ಮಾರ್ಗದರ್ಶನ ಕೊಡುವಂಥವ್ರು ಆಗ್ತಾರೆ. ಇದರಿಂದ ಸ್ವಲ್ಪ ಉಳಿತಾಯ ನೀವು ಮಾಡ್ತೀರಾ. ಮತ್ತು ಕೆಲವು ಅಧಿಕವಾದ ಖರ್ಚುಗಳಿಗೆ ಕಡಿವಾಣ ಹಾಕ್ತೀರಾ ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ತೀರಾ ಅಥವಾ ಮುಂದಿನ ತಿಂಗಳು ನೋಡಿದ್ರಾಯ್ತು ಅಂತ ಹೇಳಿ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಆಗತ್ತೆ ಈ ಒಂದು ತಿಂಗಳಲ್ಲಿ. ಇನ್ನು ವೃತ್ತಿ ಮತ್ತು ವ್ಯಾಪಾರ ವಿಷಯಕ್ಕೆ ಬರೋದಾದರೆ, ನಿಮಗೆ ವೃತ್ತಿಯಲ್ಲಿ ಒಂದಿಷ್ಟು ಎರಡು ಅಥವಾ 3ನೇ ವಾರದವರೆಗೂ ಅನುಕೂಲಕರವಾಗಿದೆ. ಅಂದರೆ ಅಮಾವಾಸ್ಯೆವರೆಗೂ ತುಂಬ ತೃಪ್ತಿಕರವಾಗಿರುತ್ತೆ. ಸೊ ಈ ಒಂದು ಸಮಯದಲ್ಲಿ ನಿಮ್ಮ ಮೇಲಾಧಿಕಾರಿಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸಹಚರರಾಗಿರ್ಬೋದು ತುಂಬ ಅನ್ಯೋನ್ಯತೆಯಿಂದ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೆಯುವಂಥದ್ದಾಗತ್ತೆ. ಸೊ ತಿಂಗಳ ಕೊನೆಯ 2 ವಾರಗಳೇನಿರುತ್ತಲ್ಲ, ನಿಮಗೆ ಒಂದು 19ರಿಂದ 31ರವರೆಗೂ ಇಲ್ಲಿ ಏನಾಗುತ್ತೆ ಅಂದರೆ ಸವಾಲುಗಳು ವಿಪರೀತವಾಗಿ ಬರುವಂಥದ್ದಾಗತ್ತೆ ಅಥವಾ ಟಾರ್ಗೆಟ್ ಅಂತೀವಿ ಅದು ವಿಪರೀತವಾಗಿ ಬರುವಂಥದ್ದಾಗುತ್ತೆ ಅಥವಾ ಕೆಲಸದ ಒತ್ತಡ ಅಂತೀವಿ ಅದು ವಿಪರೀತವಾಗಿ ಆಗುತ್ತೆ. ಇದರಿಂದ ನಿಮಗೆ ಮನೆಗೆ ಹೋಗಲು ತಡವಾಗ್ಬೋದು ಅಥವಾ ಈ ಕೆಲಸ ಮನೆಯಲ್ಲೂ ಶಿಫ್ಟ್ ಆಗ್ಬೋದು. ಅಂದರೆ ಮನೆಗೆ ಹೋದ್ರೂ ನೀವು ಮಾಡುವಂಥ ಪ್ರಮೇಯ ಇರುತ್ತೆ. ಅಂದರೆ ಅಷ್ಟು ಕೆಲಸ ನಿಮಗೆ ಈ ತಿಂಗಳು ಸಿಗುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಆದಾಯ ಇದೆ, ಇಲ್ಲ ಅಂತಲ್ಲ, ಬಟ್ ನಿಮಗೆ ರೆಸ್ಟ್ ಇಲ್ಲದೆ ಇರುವಂಥದ್ದಾಗತ್ತೆ ಈ 19ರಿಂದ 31ನೇ ತಾರೀಕು ವೃತ್ತಿಯಲ್ಲಿ ಇರುವಂಥವ್ರು. ಇನ್ನು ವ್ಯಾಪಾರದಲ್ಲಿ ಇರುವಂಥವರಿಗೆ ತುಂಬ ಕೆಲಸ, ಮನೆಯಲ್ಲೂ ಕೆಲಸ, ಅಲ್ಲೂ ಕೆಲಸ. ಹೀಗಾಗಿ ಚಟುವಟಿಕೆಯಿಂದ ಕೂಡಿದಂಥ ತಿಂಗಳು ವ್ಯಾಪಾರಸ್ಥರಿಗೆ. ಒಳ್ಳೆಯ ಲಾಭವನ್ನೇ ತೆಗಿತೀರ, ಬಟ್ ದೇಹಕ್ಕೆ ರೆಸ್ಟ್ ಇಲ್ಲದೆ ಇರುವಂಥದ್ದಾಗತ್ತೆ. ಎಲ್ಲ ಕಡೆ ನೀವು ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಸೊ ಪ್ರತಿಯೊಂದನ್ನು ಗಮನಿಸ್ತೀರ. ನಿಮ್ಮಲ್ಲಿರ್ತಕ್ಕಂಥ ಎಂಪ್ಲಾಯಿನೂ ಅವರ ಕಷ್ಟಗಳಿಗೆ ಸ್ಪಂದನೆ ಕೊಡುವಂಥದ್ದಾಗತ್ತೆ. ಮತ್ತು ಅವರು ಬೇಕು ಬೇಡುಗಳನ್ನು ಕೂಡ ನೀವು ಪೂರೈಸುವಂಥವ್ರು ಆಗ್ತೀರ. ಇದರಿಂದ ಅನ್ಯೋನ್ಯತೆ, ಬಾಂಡಿಂಗ್ ಅಂತೀವಲ್ಲ, ಅದು ತುಂಬ ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡುವಂಥದ್ದಾಗುತ್ತೆ. ಇದರಿಂದ ನಿಮ್ಮ ವ್ಯಾಪಾರಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ ಭವಿಷ್ಯತ್ ಕಾಲದಲ್ಲಿ ಮತ್ತು ಈ ತಿಂಗಳಲ್ಲೂ ಅಂತಲೂ ಹೇಳಬಹುದು. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ತುಂಬ ಬೆಂಬಲ ಇದೆ. ಸೊ ನಿಮ್ಮ ಒಂದು ಅನುಕೂಲ ತಕ್ಕಂಗೆ ಕೆಲಸಗಳು ನಡೀತಾ ಇರುತ್ತೆ. ಸೊ ಇದರಿಂದ ನೆಮ್ಮದಿ ಸಿಗುವಂಥದ್ದಾಗತ್ತೆ. ಕುಟುಂಬದಲ್ಲಿ ಸಹಕಾರ, ಮಮತೆ ಎಲ್ಲವೂ ನಿಮಗೆ ಈ ತಿಂಗಳು ಸಿಗುವಂಥದ್ದಾಗತ್ತೆ. ಇದರಿಂದ ಯಾವುದೇ ರೀತಿಯ ವಿರೋಧ ಭಾವನೆ, ವಿರೋಧ ವಾಸನೆ, ಮನಸ್ತಾಪ ಈ ತಿಂಗಳು ಕಂಡು ಬರದೇ ಇರುವಂಥದ್ದು. ಆದರೆ ದಾಂಪತ್ಯ ಜೀವನದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಬಿಸಿ ಬಿಸಿ ಚರ್ಚೆ, ಬೇಡದೇ ಇರೋ ವಿಷಯಗಳನ್ನು ಸುಮ್ಮನೆ ಮಾತನಾಡುವಂಥದ್ದು, ಇದರಿಂದ ಮನಸ್ಸಿಗೆ ಬೇಜಾರು, ಒಂದಿಷ್ಟು ದಿನಗಳ ಕಾಲ ಮಾತು ಬಿಡುವುದು, ಇದು ಮನಸ್ತಾಪಗಳಿಂದ ಆಗುವಂಥದ್ದಿದೆ. ನಾವು ಹೇಳೋದಿಷ್ಟೇ, ಬೇಡದೇ ಇರೋ ವಿಷಯ ಚರ್ಚೆನೂ ಬೇಡ, ಯಾವುದೂ ಬೇಡ. ನಿಮ್ಮ ಅವಶ್ಯಕತೆಗೆ ಏನಿದೆ ಅದನ್ನು ಮಾಡಿಕೊಂಡು ಮೂವ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ, ಈ ತಿಂಗಳ ಕೊನೆಯ 2 ವಾರಗಳು ಮಾತ್ರ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಸ್ವಲ್ಪ ಜ್ವರಾದಿಗಳು ಬಂದು ಭಯ ಹುಟ್ಟಿಸುವಂಥದ್ದು ಆಗ್ಬೋದು, ಅಥವಾ ಅತಿಯಾದ ಶೀತ,
ಈ ಕೆಮ್ಮು ನೆಗಡಿ ಬಂತು ಅಂದಾಗ ನಿಮಗೆ ತಡೆದುಕೊಳ್ಳಲು ಆಗಲ್ಲ ತುಲಾರಾಶಿಯವರಿಗೆ. ಯಾಕೆಂದರೆ ಮೊದಲನೇದ್ದು ನಿಮ್ಮ ಒಂದು ರಾಶಿಗೆ ಈ ಶೀತ ಅಲರ್ಜಿ ತುಂಬ ಬಂತು ಅಂದರೆ ಈ ಸೀನ್ ಅಂತೀವಲ್ಲ ಕಂಟಿನ್ಯೂ ಬರ್ತಾನೆ ಇರುತ್ತೆ. ಸೊ ಅದು ನಿಮಗೆ ಈ ತಿಂಗಳು ಕೊನೆ 2 ವಾರ ಕಾಡುವಂಥದ್ದಾಗುತ್ತೆ. ಆಫೀಸ್ನಲ್ಲೂ ಕಾಡುವಂಥದ್ದಾಗುತ್ತೆ, ಮನೆಯಲ್ಲೂ ಕಾಡುವಂಥದ್ದಾಗುತ್ತೆ. ಮಾತು ಸುಲಲಿತವಾಗಿ ಅಂದರೆ ಈಸಿಯಾಗಿ ಮಾತನಾಡಲು ಆಗೋದಿಲ್ಲ. ಮಾತನಾಡಿದರೂ ಒಂಥರ ಏನೋ ಧ್ವನಿ ಚೇಂಜ್ ಆದ ರೀತಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ತಿಂಗಳಲ್ಲಿ ಆರೋಗ್ಯದಲ್ಲಿ ಮಾತ್ರ ತಿಂಗಳ ಕೊನೆ 2 ವಾರ ಏರುಪೇರು ಉಂಟಾಗುವಂಥದ್ದಾಗುತ್ತೆ. ಇನ್ನು ಶೈಕ್ಷಣಿಕವಾಗಿ ನೋಡೋದಾದರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನುಗುಣವಾಗಿ ಅನುಕೂಲ ಇದೆ. ಆದರೆ ಅನಾರೋಗ್ಯದ ಸಮಸ್ಯೆಯಿಂದ ಮತ್ತೆ ನಿಮಗೆ ಓದಲು ಆಗುವುದಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಈ ತಿಂಗಳು ಸ್ವಲ್ಪ ಆದಷ್ಟು ಮಿತ ಆಹಾರ ಮತ್ತು ಒಳ್ಳೆಯ ವಾತಾವರಣದಲ್ಲಿ ಇರುವಂತೆ ನೋಡಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳನ್ನು ಆದಷ್ಟು ಎಷ್ಟು ವಿಷಯಕ್ಕೆ ನೀವು ಸ್ಪಂದನೆ ಕೊಡಬೇಕು, ಎಷ್ಟು ಅನಾವಶ್ಯಕ ವಿಷಯಗಳಿಂದ ದೂರ ಇರಬೇಕು ಅದನ್ನು ಪ್ಲ್ಯಾನ್ ಮಾಡಿದರೆ ತುಂಬ ಉತ್ತಮ. ಇಲ್ಲದೇ ಇದ್ದರೆ ಏನಾಗುತ್ತೆ, ಕೆಲವು ಸಮಸ್ಯೆಗಳು ನೀವಾಗೇ ತಂದುಕೊಳ್ಳುವಂಥದ್ದು ಆಗಿರುತ್ತೆ ತುಲಾರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ರಾಜಕೀಯವಾಗಿ ನೋಡೋದಾದರೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇದೆ. ನಿಮ್ಮ ಮಾತುಗಳಿಗೆ ಬೆಲೆ ಇರೋದಿಲ್ಲ ಅಥವಾ ನೀವು ಹೇಳಿರುವಂತಹ ಮಾತುಗಳನ್ನು ಯಾರೂ ಒಪ್ಪುವುದು ಇಲ್ಲ. ಇದರಿಂದ ಏನಾಗುತ್ತೆ, ಸ್ವಲ್ಪ ಎಲ್ಲೋ ನೀವು ಆಯಿತು ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಅರ್ಧಕ್ಕೆ ವಾಪಸ್ ಬರುವಂಥದ್ದು ಆಗ್ಬೋದು, ಅಥವಾ ಸುಮ್ಮನೆ ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಂಡು ಹೋಗಿ ಅಂತೇಳಿ ಸುಮ್ಮನೆ ಕೊಡುವಂಥದ್ದು ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಒಂದಿಷ್ಟು ಅನಾವಶ್ಯಕವಾದ ಪ್ರಯಾಣ ಮಾಡುವಂಥದ್ದು ಇದೆ. ಸೊ ಅನಾವಶ್ಯಕ ಅಂತೇಳಿದರೆ ಅನಾವಶ್ಯಕ ಖರ್ಚುಗಳು ಕೂಡ ಬರುತ್ತೆ. ಪ್ರಾರಂಭ ಹಂತದಲ್ಲಿ ಪ್ರಯತ್ನ ಮಾಡ್ತೀರಾ, ಬಟ್ ಕೊನೆಯ ಒಂದು ಹಂತದಲ್ಲಿ ಅದು ಏನೋ ಒಂದು ಆಸೆ ಇರುತ್ತೆ, ಹೋದರೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತೇಳಿ. ಬಟ್ ಅದು ಹೋಗಿ ಬಂದಾದ್ಮೇಲೆ ಗೊತ್ತಾಯಿತು ಅನಾವಶ್ಯಕ ಹೋಗಬಾರ್ದಾಗಿತ್ತು ಅಂತ ಬರುತ್ತೆ. ಇಲ್ಲಿ ಸಮಯ ಮತ್ತು ಹಣ ಎರಡೂ ವ್ಯರ್ಥ ಆಗುವಂಥ ಪ್ರಮೇಯ ಈ ತಿಂಗಳಲ್ಲಿ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ತುಲಾರಾಶಿಯವರಿಗೆ ಈ ತಿಂಗಳು ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ, ಮತ್ತು ನಿಮಗೆ ಈಗ ಇರತಕ್ಕಂತಹ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿದರೆ ನಿಮ್ಮ ಕುಲದೇವತೆ ಅಥವಾ ಕುಲದೇವರು ಅವರ ದರ್ಶನ ಮಾಡ್ಕೊಂಡು ಬನ್ನಿ, ಏನಾದರೂ ಸೇವೆ ಮಾಡಿಸಿ. ಸೊ ಇದರಿಂದ ನಿಮಗೇನಾಗುತ್ತೆ ಅಂದರೆ ಇರತಕ್ಕಂತಹ ತಡೆಗಳು ಅಡ್ಡಿ ಆತಂಕಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಕೂಡ ಪಠಣೆ ಮಾಡಿ. ಇದರಿಂದ ಸ್ವಲ್ಪ ಈ ತಿಂಗಳಲ್ಲಿ ಇರತಕ್ಕಂತಹ ಯಾವುದಾದ್ರೂ ಸಣ್ಣ ಪುಟ್ಟ ಅಪಘಾತಗಳೇನಿರುತ್ತಲ್ಲ ಅದು ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ನಮ್ಮ ಕೆಲಸಕ್ಕೆ ಇರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳೇನಿದೆಯಲ್ಲ ಅದು ದೂರವಾಗುವಂಥದ್ದಾಗುತ್ತೆ ಅಂತೇಳಿ. ಇದಾಗಿತ್ತು ತುಲಾರಾಶಿಯವರ ಜುಲೈ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ನಿತರ ಕುಟುಂಬ ಸದಸ್ಯರು ಸ್ನೇಹಿತರಿಗೆ ಈ ಒಂದು ವಿಷಯವನ್ನು ತಿಳಿಸಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.